ಥೈರಾಯ್ಡ್ ಗ್ರಂಥಿ ಗಂಟ್ಲಲ್ಲಿ ಚಿಟ್ಟೆ ಆಕಾರದಿಂದ ಗ್ರಂಥಿ ಇರುತ್ತೆ. ಅದು ಗ್ರಂಥಿಯಿಂದ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಏನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ? ಥೈರಾಯ್ಡ್ ಹಾರ್ಮೋನ್. ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ಬಾಡಿಯಲ್ಲಿ ಕಡಿಮೆ ಇದೆ, ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಿ. ಬಾಡಿಯಲ್ಲಿ ಬೇರೆ ಬೇರೆ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಸಪೋಸ್ ಇದು ಥೈರಾಯ್ಡ್ ಹಾರ್ಮೋನ್ಸ್ ಬಾಡಿಯಲ್ಲಿ ಕಡಿಮೆ ಇರುತ್ತೆ, ಅದೇ ಕಾರಣಕ್ಕೆ ಅದು ಮಕ್ಕಳಲ್ಲಿ ಗ್ರೋತ್ ಅಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸ್ಕಿನ್ ಚೇಂಜಸ್, ಸ್ಕಿನ್ ಅಲ್ಲಿ ಡ್ರೈನೆಸ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಮೀಳಾ ಕಾಲ್ರಾ, ಸೀನಿಯರ್ ಕನ್ಸಲ್ಟೆಂಟ್ ಎಂಡೋಕ್ರಿನಾಲಜಿಸ್ಟ್, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಬೆಂಗಳೂರು. ಥೈರಾಯ್ಡ್ ಗ್ರಂಥಿ ಗಂಟ್ಲಲ್ಲಿ ಚಿಟ್ಟೆ ಆಕಾರದಿಂದ ಗ್ರಂಥಿ ಇರುತ್ತೆ. ಅದು ಗ್ರಂಥಿಯಿಂದ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಏನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ? ಥೈರಾಯ್ಡ್ ಹಾರ್ಮೋನ್. ಥೈರಾಯ್ಡ್ ಹಾರ್ಮೋನ್ ಇಂದ ಬಾಡಿಗೆ ಮೆಟಬಾಲಿಕ್ ಫಂಕ್ಷನ್ಸ್ ಇಂದ ಕಂಟ್ರೋಲ್ ಮಾಡಕ್ಕೆ ಇದು ಫಂಕ್ಷನ್ ಇದೆ. ಈ ಕಾರಣಕ್ಕೆ ಇದು ಗ್ರಂಥಿಯಿಂದ ಏನಿ ತೊಂದರೆ ಆದ್ರೆ ಕಾರಣಕ್ಕೆ ಬೇರೆ ಬೇರೆ ಪ್ರಾಬ್ಲಮ್ ಬರಕ್ ಚಾನ್ಸಸ್ ಇರುತ್ತೆ. ಹೈಪೋಥೈರಾಯ್ಡಿಸಮ್ ಮೀನಿಂಗ್ ಏನಿದ್ರೆ ಥೈರಾಯ್ಡ್ ಇಂದ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗುತ್ತೆ. ಕಡಿಮೆ ಆದ್ರೆ ಕಾರಣ ಏನಾಗ್ಬೋದು? ಬಾಡಿಯಲ್ಲಿ ಬೇರೆ ಬೇರೆ ಚೇಂಜಸ್ ಆದ್ರೆ ಚಾನ್ಸಸ್ ಇರುತ್ತೆ. ಸಪೋಸ್ ಇದು ಥೈರಾಯ್ಡ್ ಹಾರ್ಮೋನ್ಸ್ ಬಾಡಿಯಲ್ಲಿ ಕಡಿಮೆ ಇರುತ್ತೆ, ಅದೇ ಕಾರಣಕ್ಕೆ ಅದು ಮಕ್ಕಳಲ್ಲಿ ಗ್ರೋತ್ ಅಲ್ಲಿ ತೊಂದರೆ ಆದ್ರೆ ಚಾನ್ಸಸ್ ಇರುತ್ತೆ. ಸ್ತ್ರೀಯರಲ್ಲಿ ಅದು ಏನಾಗುತ್ತೆ? ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಪೀರಿಯಡ್ಸ್ ಪ್ರಾಬ್ಲಮ್, ಅದು ಕನ್ಸೀವ್ ಮಾಡಕ್ಕೆ ಕಷ್ಟ ಆದ್ರೆ ಚಾನ್ಸಸ್ ಇರುತ್ತೆ. ಜೊತೆಯಲ್ಲಿ ಸಮ್ ಪೇಷಂಟ್ಸ್ಗೆ ಇದು ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆದ್ರೆ ಕಾರಣಕ್ಕೆ ಸ್ಕಿನ್ ಚೇಂಜಸ್, ಸ್ಕಿನ್ ಅಲ್ಲಿ ಡ್ರೈನೆಸ್ ಆದ್ರೆ ಚಾನ್ಸಸ್ ಇರುತ್ತೆ, ಹೇರ್ ಫಾಲ್ ಆದ್ರೆ ಚಾನ್ಸಸ್ ಇರುತ್ತೆ. ಈ ತರ ಪ್ರಾಬ್ಲಮ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಪುರುಷರಲ್ಲಿ ಆಲ್ಸೋ ಸೇಮ್ ತರ ಪ್ರಾಬ್ಲಮ್ ಆದ್ರೆ ಚಾನ್ಸಸ್ ಇರುತ್ತೆ. ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ, ಸಮ್ ಪೇಷಂಟ್ಸ್ಗೆ ಹೇರ್ ಫಾಲ್ ಶುರು ಆಗುತ್ತೆ, ಇದು ಮರು ಬರೋ ಕಾರಣಕ್ಕೆ ನಾರ್ಮಲ್ ಡೇ ಟು ಡೇ ಫಂಕ್ಷನ್ ಅಲ್ಲಿ ತೊಂದರೆ ಆದ್ರೆ ಚಾನ್ಸಸ್ ಇರುತ್ತೆ. ಈ ಕಾರಣಕ್ಕೆ ಎನಿ ಟೈಮ್ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಇದ್ರೆ ಈ ತರ ಸಿಂಪ್ಟಮ್ಸ್ ಇದೆ, ನೀವು ಇಮಿಡಿಯೇಟ್ ಡಾಕ್ಟರ್ ಅಲ್ಲಿ ಹೋಗ್ಬೇಕು, ಚೆಕ್ ಮಾಡ್ಬೇಕು. ಜೊತೆಗೆ ಸಮ್ ಪೇಷಂಟ್ಸ್ ಅಲ್ಲಿ ಬೇರೆ ತರ ಪ್ರಾಬ್ಲಮ್ ಆಗುತ್ತೆ ಚಾನ್ಸಸ್ ಇರುತ್ತೆ, ಲೈಕ್ ಕೋಮಾ ಬರಕ್ ಚಾನ್ಸಸ್ ಇರುತ್ತೆ. ಬಟ್ ಕೋಮಾ ಇಮಿಡಿಯೇಟ್ ಬರಲ್ಲ. ಕೋಮಾ ಅಲ್ಲಿ ಏನಾಗುತ್ತೆ? ಇದು ತುಂಬಾ ದಿನದಿಂದ ಸಪೋಸ್ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ಬಾಡಿಯಲ್ಲಿ ಲೋ ಇರುತ್ತೆ, ಅದೇ ಕಾರಣಕ್ಕೆ ಮೆಂಟಲ್ ಫಂಕ್ಷನ್ಸ್ ಅಲ್ಲಿ ತೊಂದರೆ ಆದ್ಮೇಲೆ ಕೋಮಾ ಬರಕ್ ಚಾನ್ಸಸ್ ಇರುತ್ತೆ. ದಟ್ ಇಸ್ ಕಾಲ್ಡ್ ಅಸ್ ಮಿಕ್ಸಿಡಿಮಾ ಕೋಮಾ. ಮಿಕ್ಸಿಡಿಮಾ ಕೋಮಾಕ್ಕೆ ಟ್ರೀಟ್ಮೆಂಟ್ ಮತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಪೇಷಂಟ್ಗೆ ಅಡ್ಮಿಟ್ ಮಾಡಬೇಕು, ಅದು ಆದ್ಮೇಲೆ ಟ್ರೀಟ್ಮೆಂಟ್ ಶುರು ಮಾಡಬೇಕು, ICU ಅಲ್ಲಿ ಅಡ್ಮಿಟ್ ಮಾಡಬೇಕು. ಈ ಕಾರಣಕ್ಕೆ ಇಂಪಾರ್ಟೆಂಟ್ ಏನಿದೆ, ಈ ತರ ನನ್ ಇನಿಷಿಯಲಿ ಏನ್ ಸಿಂಪ್ಟಮ್ಸ್ ಹೇಳಿದೀವಿ, ಸಪೋಸ್ ಇದು ಸ್ವಲ್ಪ ವೇಟ್ ಜಾಸ್ತಿ ಆಗ್ಬೋದು, ಆರ್ ಇದು ಸ್ವಲ್ಪ ಎನಿ ಚೇಂಜಸ್ ಇದೆ, ಮರು ಇದೆ, ಆರ್ ಇದು ಸ್ಕಿನ್ ಚೇಂಜಸ್ ಇದೆ, ಆರ್ ಹೇರ್ ಫಾಲ್ ಇದೆ, ಇಮಿಡಿಯೇಟ್ ಡಾಕ್ಟರ್ ಅಲ್ಲಿ ಹೋಗ್ಬೇಕು. ನೀವು ಥೈರಾಯ್ಡ್ ಲೆವೆಲ್ಸ್ ಚೆಕ್ ಮಾಡಕ್ಕೆ ಸಪೋಸ್ ಇದು ಲೆವೆಲ್ಸ್ ಲೋ ಇದ್ದಾರೆ, ನೀವು ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಆರ್ ಸ್ತ್ರೀಯಲ್ಲಿ ಆಗಕ್ಕೆ ಕಷ್ಟ ಆಗ್ತಾ ಇದೆ, ಆರ್ ಇದು ಹಾರ್ಮೋನಲ್ ಚೇಂಜಸ್ ಇದೆ, ಆರ್ ಪೀರಿಯಡ್ಸ್ ಅಲ್ಲಿ ತೊಂದರೆ ಇದೆ, ಇಮಿಡಿಯೇಟ್ ಡಾಕ್ಟರ್ ಅಲ್ಲಿ ಹೋಗ್ಬೇಕು. ಡಾಕ್ಟರ್ ಚೆಕ್ ಮಾಡ್ತಾರೆ, ಥೈರಾಯ್ಡ್ ಅಲ್ಲಿ ಏನಿಗೆ ತೊಂದರೆ ಇದೆ, ಇದು ಇಮಿಡಿಯೇಟ್ ಟ್ರೀಟ್ ಮಾಡ್ತಾರೆ. ಆಲ್ಸೋ ಇದು ಸಮಟೈಮ್ಸ್ ಫೀಮೇಲ್ಸ್ ಅಲ್ಲಿ ಏನಾಗುತ್ತೆ, ಪೀರಿಯಡ್ಸ್ ಜಾಸ್ತಿ ಬ್ಲೀಡಿಂಗ್ ಆದ್ರೆ ಕಾರಣಕ್ಕೆ ಇದು ಹಿಮೋಗ್ಲೋಬಿನ್ ಡ್ರಾಪ್ ಆದ್ರೆ ಚಾನ್ಸಸ್ ಇರುತ್ತೆ. ಥೈರಾಯ್ಡ್ ಹಾರ್ಮೋನ್ಸ್ ಲೆವೆಲ್ಸ್ ಬಾಡಿಯಲ್ಲಿ ಕಡಿಮೆ ಇದೆ, ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇದೆ, ಇದು ಕಂಜೆಂಟಲ್ ಹೈಪೋಥೈರಾಯ್ಡಿಸಮ್. ಮಕ್ಕಳಲ್ಲಿ ಬರ್ತ್ ಆದ್ಮೇಲೆ ಇಮಿಡಿಯೇಟ್ ಥೈರಾಯ್ಡ್ ಲೆವೆಲ್ಸ್ ಚೆಕ್ ಮಾಡಬೇಕು. ಯಾಕೆ? ಬಿಕಾಸ್ ಇದು ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ಇಂದ ಬ್ರೈನ್ ಡೆವಲಪ್ಮೆಂಟ್ ಗೆ ಕಂಟ್ರೋಲ್ ಆಗುತ್ತೆ. ಕಾರಣಕ್ಕೆ ಬಾಡಿಯಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಇದ್ದಾರೆ, ಅದು ಬ್ರೈನ್ ಡೆವಲಪ್ಮೆಂಟ್ ಗೆ ಚಿಲ್ಡ್ರನ್ಗೆ ತೊಂದರೆ ಆಗುತ್ತೆ. ಈ ಕಾರಣಕ್ಕೆ ಕಂಜೆಂಟಲ್ ಹೈಪೋಥೈರಾಯ್ಡಿಸಮ್ ಸ್ಕ್ರೀನಿಂಗ್ ಬರ್ತ್ ಆದ್ಮೇಲೆ 48 to 72 ಅವರ್ಸ್ ಆದ್ಮೇಲೆ ಥೈರಾಯ್ಡ್ ಲೆವೆಲ್ಸ್ ಚೆಕ್ ಮಾಡಿಸ್ಕೊಂಡು ಅದು ಡಾಕ್ಟರ್ ನೋಡ್ತಾರೆ, ಲೆವೆಲ್ಸ್ ಓಕೆ ಇದಾರೆ, ತೊಂದರೆ ಇಲ್ಲ, ಎನಿ ಪ್ರಾಬ್ಲಮ್ ಇದಾರೆ, ಡಾಕ್ಟರ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಸೆಕೆಂಡ್ ಥಿಂಗ್ ಇದೆ ಹೈಪರ್ ಥೈರಾಯ್ಡಿಸಮ್ ಇಂದ ಏನಾಗುತ್ತೆ? ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆದ್ರೆ ಕಾರಣಕ್ಕೆ ಬೇರೆ ಬೇರೆ ಪ್ರಾಬ್ಲಮ್ ಆಗ್ಬೋದು. ಏನ್ ಪ್ರಾಬ್ಲಮ್ ಆಗ್ಬೋದು? ಮತ್ತೆ ಹೇರ್ ಫಾಲ್ ಸಮಟೈಮ್ಸ್ ಆಗುತ್ತೆ ಸಮ್ ಪೇಷಂಟ್ಸ್ಗೆ ತುಂಬಾ ತೂಕ ಕಡಿಮೆ ಆದ್ರೆ ಚಾನ್ಸಸ್ ಇರುತ್ತೆ. ಸಮ್ ಪೇಷಂಟ್ಸ್ ಅಲ್ಲಿ ಬೇದಿ ಶುರು ಆಗುತ್ತೆ. ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಆದ್ರೆ ಕಾರಣ ಬೇರೆ ಬೇರೆ ಪ್ರಾಬ್ಲಮ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ವೇಟ್ ಲಾಸ್, ಈ ತರ ಸಿಂಪ್ಟಮ್ಸ್ ಇದ್ರೆ ನೀವು ಇಮಿಡಿಯೇಟ್ ಡಾಕ್ಟರ್ ಅಲ್ಲಿ ಹೋಗಿ, ಡಾಕ್ಟರ್ ಚೆಕ್ ಮಾಡ್ತಾರೆ, ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ, ಅದು ಪ್ರಕಾರ ನೋಡ್ಸ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಇದು ವಿಮೆನ್ಗೆ ಮತ್ತೆ ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ ಆಗಕ್ಕೆ ಚಾನ್ಸಸ್ ಇದೆ. ಈ ತರ ಥೈರಾಯ್ಡ್ ಹಾರ್ಮೋನ್ಸ್ ಜಾಸ್ತಿ ಇದಾರೆ ಮತ್ತೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಅದು ಜೊತೆಯಲ್ಲಿ
ಕನ್ಸೀವ್ ಆದ್ರೆ ಆಲ್ಸೋ ಪ್ರಾಬ್ಲಮ್ ಆದ್ರೆ ಚಾನ್ಸಸ್ ಇರುತ್ತೆ. ಈ ಕಾರಣಕ್ಕೆ ಈ ತರ ಎನಿ ಕನ್ಸೆಪ್ಷನ್ ಇಶ್ಯೂಸ್ ಇದೆ, ಪೀರಿಯಡ್ ಸರಿ ಇಲ್ಲ, ನೀವು ಡಾಕ್ಟರ್ ಅಲ್ಲಿ ಹೋಗಿ ಲೆವೆಲ್ಸ್ ಚೆಕ್ ಮಾಡಿಸ್ಕೊಂಡು ಹೆಚ್ಚು ಕಡಿಮೆ ಇದ್ರೆ ಅದು ಪ್ರಕಾರ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇದೆ, ಇದು ಥೈರಾಯ್ಡ್ ಅಲ್ಲಿ ಸಮ್ಟೈಮ್ಸ್ ಗಡ್ಡೆ ಫಾರ್ಮ್ ಆದ್ರೆ ಚಾನ್ಸಸ್ ಇರುತ್ತೆ. ಗಡ್ಡೆ ಆದ್ರೆ ನೀವು ಮತ್ತೆ ನುಂಗೋ ಕಷ್ಟ ಇದೆ ಆರ್ ಎನಿ ವಾಯ್ಸ್ ಚೇಂಜ್ ಇದೆ, ಇಮಿಡಿಯೇಟ್ ಡಾಕ್ಟರ್ಗೆ ಹೋಗಿ, ಆರ್ ಎನಿ ಗಡ್ಡೆ ಇದೆ ಡಾಕ್ಟರ್ ಅಲ್ಲಿ ಹೋಗಿ, ಡಾಕ್ಟರ್ ಚೆಕ್ ಮಾಡ್ತಾರೆ ಯಾಕೆ ಗಡ್ಡೆ ಫಾರ್ಮ್ ಆಯ್ತಾ, ಅದು ಗಡ್ಡೆಯಲ್ಲಿ ಎನಿ ಚೆಕ್ಅಪ್ ಬೇಕಾ, ಎನಿ ಬಯೋಪ್ಸಿ ಬೇಕಾ, FNAC ಎನಿ ರಿಕ್ವೈರ್ಮೆಂಟ್ ಇದೆ ಮಾಡ್ತಾರೆ, ಅದೇ ಪ್ರಕಾರ ನೋಡ್ಸ್ಕೊಂಡು ಡಿಸೈಡ್ ಮಾಡ್ತಾರೆ. ಬಟ್ ಇದು FNAC ಆರ್ ಬಯೋಪ್ಸಿ ಮುಂಚೆ ಫಸ್ಟ್ ಒನ್ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ನೋಡ್ತಾರೆ. ಅಲ್ಟ್ರಾಸೌಂಡ್ ಅಲ್ಲಿ ಒಂದು ಟೆರಾಯ್ಡ್ ಸ್ಟೇಜಿಂಗ್ ಇರುತ್ತೆ, ಅದು ಇಂದ ಚೆಕ್ ಮಾಡ್ತಾರೆ ಈ ಗಡ್ಡೆಯಲ್ಲಿ ಎನಿ ಫ್ಯೂಚರ್ ಅಲ್ಲಿ ತೊಂದರೆ ಆದ್ರೆ ಚಾನ್ಸಸ್ ಇದೆ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದೆ, ಇದು ಥೈರಾಯ್ಡ್ ಇಂದ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಇದೆ ಅಥವಾ ಜಾಸ್ತಿ ಇದೆ ಆರ್ ಗಡ್ಡೆ ಫಾರ್ಮ್ ಆದ್ರೆ ನೀವು ಇಮಿಡಿಯೇಟ್ಲಿ ಡಾಕ್ಟರ್ ಅಲ್ಲಿ ಹೋಗ್ಲೇಬೇಕು. ಬಿಕಾಸ್ ಡಾಕ್ಟರ್ ನೋಡ್ಸ್ಕೊಂಡು ಏನ್ ಟ್ರೀಟ್ಮೆಂಟ್ ಬೇಕಾ ಅದೇ ಪ್ರಕಾರ ಡಿಸೈಡ್ ಮಾಡ್ತಾರೆ. ಬಟ್ ಥೈರಾಯ್ಡ್ಗೆ ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಆಲ್ವೇಸ್ ಇದು ಪ್ಯಾಕೆಟ್ ಅಯೋಡೈಸ್ ಸಾಲ್ಟ್ ಯೂಸ್ ಮಾಡಿ, ಬೇರೆ ಸಾಲ್ಟ್ ಯೂಸ್ ಮಾಡ್ಬಿಡಿ. ಸೊ ಪ್ಯಾಕೆಟ್ ಅಯೋಡೈಸ್ ಸಾಲ್ಟ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇದೆ, ಅಯೋಡಿನ್ ಇರುತ್ತೆ. ಥೈರಾಯ್ಡ್ ಹಾರ್ಮೋನ್ಗೆ ಉತ್ಪತ್ತಿಯಲ್ಲಿ ಅಯೋಡಿನ್ ಇಂಪಾರ್ಟೆಂಟ್ ಇದೆ. ಈ ಕಾರಣ ಅಯೋಡಿನ್ ಕಂಟೆಂಟ್ ಸಾಲ್ಟ್ ಅಲ್ಲಿ ಇರುತ್ತೆ. ಸಾಲ್ಟ್ ಇಸ್ ಅಯೋಡೈಸ್ಡ್ ಅಂಡ್ ಸಾಲ್ಟ್ ಇಸ್ ಫೋರ್ಟಿಫೈಡ್ ವಿತ್ ಅಯೋಡಿನ್. ಸೊ ಯು ಶುಡ್ ಆಲ್ವೇಸ್ ಯೂಸ್ ಪ್ಯಾಕೆಟ್ ಅಯೋಡೈಸ್ ಸಾಲ್ಟ್. ಸೆಕೆಂಡ್ ಥಿಂಗ್ ಇದೆ, ಇದು ಥೈರಾಯ್ಡ್ ಬಗ್ಗೆ ಯಾರಿಗೂ ಡಯಟ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಈ ಕೋಸಿಂದ, ಗಡ್ಡೆ ಕೋಸಿಂದ, ಎಳ್ಳೆ ಕೋಸಿಂದ ಯಾರಿಗೂ ಕನೆಕ್ಷನ್ ಇಲ್ಲ. ಸೊ ಅದು ಎಷ್ಟು ನೀವು ಅಮೌಂಟ್ ತಿಂತಾರೆ ನೋ ಪ್ರಾಬ್ಲಮ್ ಇದೆ. ಬಟ್ ಬೈ ಚಾನ್ಸ್ ನೀವುಗೆ ಎನಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದಾರೆ, ಟ್ರೀಟ್ಮೆಂಟ್ ಮೆಡಿಕೇಶನ್ ಜಾಸ್ತಿ ಇಂಪಾರ್ಟೆಂಟ್ ಇದೆ. ಡಯಟ್ ಇಂದ ಯಾರಿಗೂ ರಿಸ್ಟ್ರಿಕ್ಷನ್ಸ್ ರಿಕ್ವೈರ್ಡ್ ಇಲ್ಲ. ಬಟ್ ಎನಿವೇಸ್ ಹೆಲ್ದಿ ಡಯಟ್ ಫಾಲೋ ಮಾಡಲೇಬೇಕು. ಪ್ರಾಸೆಸ್ ಫುಡ್ ಆರ್ ಔಟ್ಸೈಡ್ ಫುಡ್ ಅದು ಹೆಲ್ತ್ಗೆ ಸರಿ ಇರಲ್ಲ. ಅದು ಆಸ್ ಮಚ್ ಆಸ್ ಪಾಸಿಬಲ್ ಹೆಲ್ದಿ ಡಯಟ್ ಫಾಲೋ ಮಾಡಿ, ಅದರಿಂದ ಓವರ್ ಆಲ್ ಬಾಡಿಗೆ ಫಂಕ್ಷನ್ ಸರಿ ಹೋಗುತ್ತೆ. ಸೊ ಥೈರಾಯ್ಡ್ ಸರಿ ಮಾಡೋಕ್ಕೆ ಎನಿ ಪ್ರಾಬ್ಲಮ್ ಇದ್ದಾರೆ, ನೀವು ಈ ತರ ಎನಿ ಸಿಂಪ್ಟಮ್ಸ್ ಇದೆ, ನೀವು ಡಾಕ್ಟರ್ ಅಲ್ಲಿ ಹೋಗಿ, ಡಾಕ್ಟರ್ ಚೆಕ್ ಮಾಡ್ತಾರೆ, ಎನಿ ಹೆಚ್ಚು ಕಡಿಮೆ ಇದೆ ಲೆವೆಲ್ಸ್ ಅದು ಪ್ರಕಾರ ಟ್ರೀಟ್ ಮಾಡ್ತಾರೆ. ಇದು ಎನಿ ಚಿಲ್ಡ್ರನ್ಗೆ ಎನಿ ಪ್ರಾಬ್ಲಮ್ ಇದೆ ಅದೇ ಪ್ರಕಾರ ಹಾರ್ಮೋನ್ಸ್ಗೆ ಲೆವೆಲ್ಸ್ ಎಷ್ಟಿದೆ ನೋಡ್ಸ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ನೀವು ರೆಗ್ಯುಲರ್ ಫಾಲೋ ಅಪ್ ಮಾಡಲೇಬೇಕು. ಬಿಕಾಸ್ ಇಟ್ ಇಸ್ ಅ ಟ್ರೀಟಬಲ್ ಡಿಸೀಸ್ ಅಂಡ್ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಅಂಡ್ ಕೆಪ್ಟ್ ಅಂಡರ್ ಕಂಟ್ರೋಲ್. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.